ಟಾಕ್ಸಿಕ್ ಸಿನಿಮಾ ಬುಧವಾರ ಯಾಕೆ ರಿಲೀಸ್ ಆಗ್ತಿದೆ? ಸೊ ಏನು ಕಾರಣ? ಬುಧವಾರ ಏನು ವಿಶೇಷ? ಸೊ ಎಲ್ಲ ಪ್ರಶ್ನೆಗಳು. ಈ ಪ್ರಶ್ನೆಗಳ ಸುತ್ತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಅಂತೇಳಿ ನನಗೆ ಅನಿಸುತ್ತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಒಂದು ವಿಡಿಯೋ ಇದು. ಫಸ್ಟ್ ಏನಂದರೆ 2 + 6 8 ಆಗುತ್ತೆ. ಅಂದರೆ 26 ನಾವು ಪ್ಲಸ್ ಮಾಡಿದರೆ 8 ಆಗುತ್ತೆ. ಇನ್ನು ಯಶ್ ಅವರು ಹುಟ್ಟಿರುವ ದಿನ ಜನವರಿ 8 ಅವ್ರ ಬರ್ಡೇ, ಅದು 8 ಆಗುತ್ತೆ. ಸಿನಿಮಾ ಟಾಕ್ಸಿಕ್ ಸಿನಿಮಾ ಶುರುವಾಗಿ ಅಥವಾ ಲಾಂಚ್ ಆಗಿದ್ದಂಥ ದಿನ ಕೂಡ 2024 ಆಗಸ್ಟ್ 8. ಆಗಸ್ಟ್ 8, 2026 ಅವತ್ತು ಟಾಕ್ಸಿಕ್ ಚಿತ್ರದ ಕನ್ನಡ ಟ್ರೈಲರ್ ರಿಲೀಸ್ ಆಗುತ್ತೆ ಬೆಂಗಳೂರಲ್ಲಿ. ಸೊ ಈ 8 ಏನಿದೆಯಲ್ಲ, 8ರ ನಂಟು ತುಂಬ ಗಟ್ಟಿಯಾಗಿದೆ ಅನಿಸುತ್ತೆ. ಸೊ ಇದನ್ನು 8ಅನ್ನು ಲಕ್ಕಿನೂ ಅಂತಾರೆ. ಹಾಗೆಯೇ ಆಗಸ್ಟ್ 26 ರಜಾ, ಈದ್ ಮಿಲಾದ್ ರಜಾ ಇದೆ. ಸೊ ಜನ ಬರ್ತಾರೆ ಅನ್ನೋವಂಥದ್ದು ಒಂದು ಲೆಕ್ಕಾಚಾರ. ಸೊ ಎಲ್ಲ ಲೆಕ್ಕಾಚಾರ ಸೇರಿ ಟಾಕ್ಸಿಕ್ ಸಿನಿಮಾ ಬುಧವಾರ ಬರ್ತಿದೆ ಅನ್ನುವಂಥದ್ದು ಒಟ್ಟು ಮ್ಯಾಟ್ರು ಸದ್ಯಕ್ಕಿರುವಂಥದ್ದು. ಈ ಒಂದು ಸಿನಿಮಾದ ಸಾಧನೆ ಏನಂತಂದರೆ, ಕರ್ನಾಟಕದಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಎಲ್ಲ ಭಾಷೆಯಲ್ಲೂ ಬಂದು ಕನ್ನಡಕ್ಕೆ ಅಥವಾ ಕನ್ನಡ ಸಿನಿಮಾಗೆ ಜಾಗ ಇಲ್ಲ ಅನ್ನೋ ಅರ್ಥದಲ್ಲಿ ತುಂಬ್ಕೊಂಡ್ಬಿಡ್ತಿತ್ತು. ಬಟ್ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಇಡೀ ರಾಜ್ಯದಲ್ಲಿ ಹಲವು ಭಾಷೆಯಲ್ಲಿ, ಕನ್ನಡ, ಹಿಂದಿ, ತೆಲುಗು, ತಮಿಳ್, ಈ 3 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಕನ್ನಡದ ಸಿನಿಮಾ. ಸೊ 23 ಶೋ ಕಪಾಲಿಯಲ್ಲಿ AMB ಸಿನಿಮಾಸ್ ಏನಿದೆ, ಕಪಾಲಿ ಥಿಯೇಟ್ರು, ಸೊ ಅಲ್ಲಿರುವಂಥ ಮಲ್ಟಿಪ್ಲೆಕ್ಸ್ ಅಲ್ಲಿ 23 ಶೋಗಳಿರುವಂಥದ್ದು. ಫಸ್ಟ್ ಡೇ ಆಗಸ್ಟ್ 26ನೇ ತಾರೀಕು 23 ಶೋಗಳಿರುವಂಥದ್ದು. ರಾಜ್ಯದೆಲ್ಲೆಡೆ 500ಕ್ಕೂ ಹೆಚ್ಚು ಥಿಯೇಟ್ರಲ್ಲಿ ಮಲ್ಟಿಪ್ಲೆಕ್ಸ್ ಇನ್ಕ್ಲೂಡಿಂಗ್. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ರ ರಿಲೀಸ್ ಆಗ್ತಿರುವಂಥದ್ದು. ಇನ್ನು ಟಿಕೆಟ್ ಅಂತೂ ಸೋಲ್ಡ್ ಔಟ್ ಆಗ್ತಿರುವಂಥದ್ದು. 1 ಗಂಟೆಗೆ 25,000 - 30,000 ಟಿಕೆಟ್ಸು ದೇಶಾದ್ಯಂತ ಸೇಲ್ ಆಗ್ತಿದೆ ಅನ್ನುವಂಥದ್ದು ಒಂದಷ್ಟು ಬರ್ತಿರುವಂಥ ಮಾಹಿತಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡದ ಸಿನಿಮಾ ಇಲ್ಲಿವರೆಗೂ ಬಂದಿಲ್ಲ. ಸೊ ವಿಶ್ವ ಮಟ್ಟಕ್ಕೆ ಬರ್ತಿರುವಂಥ ಈ ಕನ್ನಡದ ಅಥವಾ 2 ಭಾಷೆಯಲ್ಲಿ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬರ್ತಾ ಇರುವಂಥ ತಯಾರಾದಂಥ ಕನ್ನಡದ ಸಿನಿಮಾ ಟಾಕ್ಸಿಕ್. ಸೊ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಅವರ ಅಭಿನಯ ಒಂದಲ್ಲ 2 ಪಾತ್ರ ಇದೆ. ಸೊ ನಟಿಮಣಿಯರ ದಂಡು ದೊಡ್ಡದೇ ಇದೆ. ಉಮಾ ಕುರೇಶಿ, ತಾರಾ ಸುತಾರಿಯಾ, ಕನ್ನಡದ ನಟಿ ರುಕ್ಮಿಣಿ ವಸಂತ್, ನಯನತಾರಾ ತಮಿಳಿನ ನಟಿ. ಸೊ ಈ ಥರ ನಟಿಯರು ಈ ಒಂದು ಚಿತ್ರದಲ್ಲಿ ಇರುವಂಥದ್ದು. ನಟರು ಕೂಡ ದೊಡ್ಡ ದಂಡೆ ಇರುವಂಥದ್ದು. ಸೊ ಇವರ ಈ ಒಂದು ಚಿತ್ರ 3 ಗಂಟೆ 14 ನಿಮಿಷ ಇರುವಂಥದ್ದು ದೊಡ್ಡ ಚಿತ್ರ ಇದು. ಸೊ ಪ್ರಮಾಣ ಪತ್ರ ಅಂತ ಬಂದಾಗ 2 ಮ್ಯೂಟ್ ಅಥವಾ 2 ಕಡೆ ಏನೋ ಒಂದಷ್ಟು ಪದಗಳನ್ನು ಮ್ಯೂಟ್ ಮಾಡಿ ಅಂತ ಹೇಳೋದು ಬಿಟ್ಟರೆ ಯಾವುದೇ ಕಟ್ಸ್ ಇಲ್ಲದೇ ಪ್ರಮಾಣ ಪತ್ರವನ್ನು ಕೊಟ್ಟಿರುವಂಥದ್ದು. ಅಡಲ್ಟ್ ಸಿನಿಮಾ ಇದು, ವಯಸ್ಕರಿಗಾಗಿ ಮಾಡಿರುವಂಥ ಕನ್ನಡ ಮತ್ತು ಇಂಗ್ಲೀಷಲ್ಲಿ ತಯಾರಾದಂಥ ಕನ್ನಡದ ಸಿನಿಮಾ. ಸೊ 26ನೇ ತಾರೀಕು ಆಗಸ್ಟ್ 26ಕ್ಕೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಇದನ್ನು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಆಲ್ರೆಡಿ ಟಿಕೆಟ್ಗಳನ್ನು ಬುಕ್ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಸಕ್ಸಸ್ ಕಾಣುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಹಾಗೆ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಪಡೆಯುತ್ತೆ. ಟಿಕೆಟ್ ಅಂತೂ ದಾಖಲೆ ಮೇಲೆ ದಾಖಲೆ ಅನ್ನುವ ಅರ್ಥದಲ್ಲಿ ಸೇಲ್ ಆಗ್ತಿರುವಂಥದ್ದು. ಕನ್ನಡದ ಟಾಕ್ಸಿಕ್ ದೊಡ್ಡ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಮಿಂಚುತ್ತೆ ಅನ್ನುವಂಥ ನಿರೀಕ್ಷೆ, ಭರವಸೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.